ನಾನು ಬೆಳಿಗ್ಗೆ ವಾಕಿಂಗ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಟಿಫನ್ ಮಾಡಿ ಸೀದಾ ಹೊಲದ ಕಡೆಗೆ ಬಂದೆ. ನಮಸ್ಕಾರ ಫಾರ್ಮರ್ಸ್ ರತ್ನಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕೆಲಸ ಮುಗಿಸಿ ಹೊಲಕ್ಕೆ ಬರೋ ಅಷ್ಟೊತ್ತಿ 10 ಗಂಟೆ ಆಗ್ಬಿಟ್ಟಿತ್ತು. ನಮ್ಮ ಲಾಸ್ಟ್ ಎಪಿಸೋಡ್ ಅಲ್ಲಿ ಸಸಿಗಳನ್ನ ಬೆನಿಫಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದೀನಿ. ಸೊ ಇವತ್ತು ಸಸಿಗಳನ್ನ ಉಣೋಕೆ, ಬೆಡ್ ನ ರೆಡಿ ಮಾಡೋಕೆ ಮತ್ತೆ ಮಲ್ಚಿಂಗ್ ಶೀಟ್ ನ ಹಾಕೋಕೆ 15 ಜನ ಬಂದಿದ್ರು. ಎಲ್ಲಾ 3 ಯೂನಿಟ್ಸ್ಗೂ ಅವರೇ ಬೆಡ್ ರೆಡಿ ಮಾಡಿ ಪೈಪ್ಸ್ ನ ಹಾಕಿ ಆಮೇಲೆ ಮಲ್ಚಿಂಗ್ ಶೀಟ್ ನ ಹಾಕಿ ಹೋಲ್ಸ್ ಮಾಡಿ ಕೊಡ್ತಾರೆ. ಇಷ್ಟೆಲ್ಲಾ ಮಾಡೋದಕ್ಕೆ 9,000 ಖರ್ಚು ಮಾಡ್ತಾರೆ. ಸೊ ಬೆಡ್ ಎಲ್ಲ ರೆಡಿ ಆದ್ಮೇಲೆ 4 ಜನ ಡ್ರಿಪ್ಸ್ ನ ನೀಟಾಗಿ ಹಾಕೊಂಡು ಬಂದ್ರು. ಆಮೇಲೆ ಎಲ್ಲಾ ಸರಿ ಅಂತ ಮಲ್ಚಿಂಗ್ ಶೀಟ್ ನ ಎಳೆದು ನೀಟಾಗಿ ಪಿನ್ ಹಾಕೊಂಡು ಬಂದ್ರು. ಈ ಪಿನ್ ಗಳನ್ನ ಹಾಕೋದ್ರಿಂದ ಮಲ್ಚಿಂಗ್ ಶೀಟ್ ನ ನೀಟ್ ಅಂಡ್ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಇದಾದ್ಮೇಲೆ ನೀಟಾಗಿ ಹೋಲ್ಸ್ ನ ಹಾಕಿದ್ರು. ಈ ಹೊಸ ಮಲ್ಚಿಂಗ್ ಶೀಟ್ ಗೆ 1 ಲಕ್ಷ ಮತ್ತೆ ಹಳೆ ಡ್ರಿಪ್ಸ್ ಪೈಪ್ಸ್ ಗೆ ಇರೋದ್ರಿಂದ ಪೈಪ್ಸ್ ಗಳಿಗೆ 52,000 ಖರ್ಚಾಯಿತು. ಸೊ ಇಲ್ಲಿವರೆಗೂ ಎಲ್ಲಾ ಸಣ್ಣ ಪುಟ್ಟ ಖರ್ಚೆಲ್ಲ ಸೇರಿ 7 ಲಕ್ಷ ಗಂಟ ಆಯಿತು. ಸೊ ಇವತ್ತಿನ ಕೆಲಸ ಇಷ್ಟೇ. ಮತ್ತೆ ಎಪಿಸೋಡ್ 3 ಜೊತೆಗೆ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್.